ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ಆಮೇಲೆ ನೆನ್ನೆ ಹೇಳಿದ್ರು ಮಂತ್ರಿಗಳು, ನಾವು ಸುಮಾರು 2,000 ಕೋಟಿಯಷ್ಟು ಪರಿಹಾರ ಕೊಟ್ಟಿದ್ದೀರಿ, 3,000 ಕೋಟಿ ಪರಿಹಾರ. ನಾನೇನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಸರ್ಕಾರ ದಾಖಲೆ ಪ್ರಕಾರ ಮಂತ್ರಿ ಹೇಳಿರ್ತಾರೆ. ಹಂಗನ್ಬಿಟ್ಟು ನಾವು ಕೊಟ್ಟಿಲ್ಲ ಅಂತ ಏನೂ ಇಲ್ಲ. ನಮ್ಮ ಸರ್ಕಾರ ಇದ್ದನು ಕೂಡ 6,651.15 ಕೋಟಿ ಕೊಟ್ಟಿದ್ದೀನಿ ನಾನು ಬೆಳೆ ಪರಿಹಾರಕ್ಕೆ. ಫ್ಲಡ್ ಆದಾಗ 6,651.15 ಕೋಟಿ ಕೊಟ್ಟಿದ್ದೀರಿ. 51.90 ಲಕ್ಷ ರೈತರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ DBT ಮುಖಾಂತರ ಹಾಕಿದ್ದೀರಿ. DBT ಅಂತಂದ್ರೆ ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಹೋಗ್ಬಿಡ್ತಾರೆ ರೈತರು. ಮಧ್ಯವರ್ತಿ ಮೊದಲೆಲ್ಲ ಚೆಕ್ ಕೊಡಬೇಕಾದ್ರೆ ಗೊತ್ತಿದೆಯಲ್ಲ, ದುಡ್ಡು ತಗೊತಾ ಇದ್ರು, ಪರ್ಸೆಂಟೇಜ್ ಕೇಳ್ತಾ ಇದ್ರು ಅಂತೇಳಿ ಡೈರೆಕ್ಟ್ ಕೊಡುವಂಥ ಸಿಸ್ಟಮ್ ತಂದಿದ್ದೀರಿ, ಮಾಡ್ತಾ ಇದ್ರಿ. ಈ ಸರ್ಕಾರ ಬಂದ ಮೇಲೆ ಏನು ಮಾಡ್ತು, ಅದನ್ನು ಫ್ರೂಟ್ ಅಂತ ಕನ್ವರ್ಟ್ ಮಾಡ್ತು. DBTಯಲ್ಲಿ ಅವ್ಯವಹಾರ ಆಗಿದೆ, ಸರಿ ಇಲ್ಲ, ಫ್ರೂಟ್ ಅಂತ ಮಾಡೋಣ. ಆ ಫ್ರೂಟ್ ಮಾಡಕ್ಕೆ ಹೋಗಿ ಅದೊಂದು 4 ತಿಂಗಳು ಹೊರಟೋಯ್ತು. ಅಷ್ಟೊತ್ತಿಗೆ ಬೆಳೆ ಬೆಳೆದು ಫ್ರೂಟು ಬಂದ್ಬಿಡೋದು, ನಮಗೆ ಹಣ್ಣು ಬಂದು ಉದುರೋಗ್ಬಿಡೋದು. 4 ತಿಂಗಳು ತಗೊಂಡ್ರು. ಈ DBT ಮಾಡಿದವ್ರು ಯಾರು? ಅಶೋಕ ಮಾಡದ್ನ? ನಾನು ಮಾಡಿಲ್ಲ. ಅದೇ ಅಧಿಕಾರಿ, ಅದೇ IAS, ಅದೇ ಅಧಿಕಾರಿ ಮಾಡಿದ್ದು ಇದೇ DBTನ. ಅದೇ ಅಧಿಕಾರಿ ಚೇಂಜ್ ಆದ ತಕ್ಷಣ ಬಂದು ಹೇಳ್ದ, ಸಾರ್ ಅವ್ರದ್ದು ಸರಿ ಇಲ್ಲ BJP ಅವ್ರದ್ದು ಅಂತ. ನಾನು ಹೇಳಿದ್ನ DBT ಪ್ರೊಸೀಜರ್ ಮಾಡಕ್ಕೆ? ನಿಮಗೂ ಗೊತ್ತಿದೆ, ಅಧಿಕಾರಿಗಳೇ ಮಾಡೋದು. ಸರಿ ಇಲ್ಲ ಅಂತಂದ್ರು. ಅದನ್ನ ಮಾಡೋ ಮುಖಾಂತರ ಮಾಡಿದ್ರು. ಈಗ ತಿಂಗಳುಗಟ್ಟಲೆ ಲೇಟ್ ಆಗ್ತಾ ಇದೆ, ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದು ಸಮಸ್ಯೆ ಆಗಿರೋದು. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ನೋಡಿದೆ ಪತ್ರಿಕೆಯಲ್ಲಿ, ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ 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 ಅಂತ. ಕೇಂದ್ರ ಸರ್ಕಾರ ಏನು BJP ಒಂದೇ ಕೇಂದ್ರ ಸರ್ಕಾರ ನಡೆಸಿಲ್ಲ, ಕಾಂಗ್ರೆಸ್ಸನ್ನು ಭಾಳ ವರ್ಷ ನಡೆಸಿದೆ. ನಾವು ಮಾತಾಡೋಕ್ಕೆ ಮುಂಚೆ ನಾವಿದ್ದಾಗ ಏನು ಕೊಟ್ಟಿದ್ರಿ, ಇವಾಗ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಾಳೆ ಹಾಕಬೇಕು, ಒಂದೇ ಹೇಳೋಕ್ಕಾಗಲ್ಲ. 2014 ಮತ್ತು 22ರವರೆಗೂ ಕೇಂದ್ರ ಸರ್ಕಾರ, ಮೋದಿಯವ್ರ ಸರ್ಕಾರ 11,603 ಕೋಟಿ ಕೊಟ್ಟಿದೆ. NDRF ಫಂಡಲ್ಲಿ 11,603 ಕೋಟಿ ಕೊಟ್ಟಿದೆ. ಅದೇ ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 3,233 ಕೋಟಿ ಕೊಟ್ಟಿದ್ದಾರೆ. ಅಂದರೆ 4 ಪಟ್ಟು ಜಾಸ್ತಿ ಬಂದಿದೆ. ಮುಂದೆ ಸರ್ಕಾರ ಇನ್ನೂ ಜಾಸ್ತಿ ಕೊಡ್ಬೋದು, ನಾನು ಅದಕ್ಕೆ ಕೇಳಲ್ಲ. ಇಷ್ಟಂತೂ ಕೊಟ್ಟಿದೆ, ಕೇಂದ್ರ ಸರ್ಕಾರ ಕೊಟ್ಟಿದೆ. ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀರಿ, ನೀವು ಪ್ರತಿ ಬಾರಿ ಫ್ಲಡ್ ಆದಾಗ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು, ಇದು ಎಲ್ಲ ಸರ್ಕಾರಗಳು ಹೇಳಿದೆ. ನಾವು ಯಾವತ್ತೂ ಕೂಡ ಕೇಂದ್ರ ಸರ್ಕಾರನ, ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಅವರಿಬ್ಬರೂ ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಒಂದು ದಿನಾನೂ ನಾವು ಕೇಂದ್ರ ಸರ್ಕಾರನ ಕೊಟ್ಬಿಡಿ ಇಮಿಡಿಯೇಟಾಗಿ ಅಂತ ಕೇಳಿಲ್ಲ. ನಾವು ನಮ್ಮ ಖಜಾನೆಯಲ್ಲಿ ಏನಿತ್ತು ಹಣನ ನಾವು ರೈತರಿಗೆ ಕೊಟ್ಬಿಟ್ರಿ. ಹೆಚ್ಚುವರಿಯಾಗಿ ಏನು ಕೊಡಬೇಕು, NDRF ನಾರ್ಮ್ ಸರ್ಕಾರ ಏನು ಕೊಡಬೇಕು ನಾವು ಕೊಟ್ಬಿಟ್ರಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡಿದ್ರೆ ಕೇಂದ್ರ ಸರ್ಕಾರದ ದುಡ್ಡು ನ್ಯಾಚುರಲ್ ಆಗಿ ಬರ್ತೈತೆ, ನಮ್ಮ ಖಜಾನೆಗೆ ಬಂದೇ ಬರ್ತೈತೆ, ನ್ಯಾಚುರಲ್ ಆಗಿ ಬಂತು. ಅವರು ಪ್ರೊಸೀಜರ್ ಏನಿದೆ ಕೇಂದ್ರ ಸರ್ಕಾರದ್ದು, ಫಾರ್ಮೇಟ್ ಕೊಡಬೇಕು, ಪರಿಶೀಲನೆ ಮಾಡಬೇಕು. ಆಮೇಲೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಯಾವ್ಯಾವ ರಾಜ್ಯದಲ್ಲಿ ಫ್ಲಡ್ ಆಗಿದೆ ಅದನ್ನ ಮೀಟಿಂಗ್ ಮಾಡಬೇಕು, ಅಲ್ಲಿ ರೆಸೊಲ್ಯೂಷನ್ ಆಗಬೇಕು, ಆಮೇಲೆ ಕೊಡೋದು ಅವರು. ಅದೆಲ್ಲ ಆಗೋವರೆಗೂ, ಎಲ್ಲ ರಾಜ್ಯದ ವರದಿ ತಗೊಳೋವರೆಗೂ ನಾವು ಇಲ್ಲಿ ಕಾಯಬಾರ್ದು ಅನ್ನೋದು ನನ್ನ ಬೇಡಿಕೆ ಅಷ್ಟೇ. ಬೇಡಿಕೆ, ಆಗ್ರಹ. ಹಿಂದೆ ನಾವು ಮಾಡಿದ್ದೀರ ಆ ಥರ, ನಾವೇ ಕೊಟ್ಬಿಟ್ಟಿದ್ದೀರಿ. ನೀವು ಹಂಗೆ ಕೊಡಿ. ಈಗ ಫ್ಲಡ್ ಆಗಿದೆ, ಕಷ್ಟದಲ್ಲಿದ್ದಾರೆ ರೈತರು, ಕೊಡಿ ಅವರಿಗೆ. ಖಜಾನೆಯಲ್ಲಿ ದುಡ್ಡಿದೆ, ಸರ್ಪ್ಲಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು, ನಾನೇನು ಬಂದಿರಲಿಲ್ಲ. ಚರ್ಚೆ ಆಗಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ನಿಮ್ಮ ಫ್ರೀಗಳು, ನೆನ್ನೆ ನಾನು ಫ್ರೀ ಹೇಳಿದ್ದಕ್ಕೆ ಗಲಾಟೆ ಮಾಡಿಬಿಟ್ರು. HK ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ. ಶಾಸಕಾಂಗ ಅದು ಸುಳ್ಳು, ಅವ್ರಿಗೆ ಗೊತ್ತಿದೆ. ನಿಮ್ಮ ಗ್ಯಾರಂಟಿನೂ ಬೇಡ, ಏನು ಬೇಡ, ನಮ್ಗೆ ರಸ್ತೆ, ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ. ಅದು ಅವ್ರ ಪಾರ್ಟಿ ವಿಚಾರ, ನಾನು ಅದಕ್ಕೇನು ಎಂಟ್ರಿ ಆಗಲ್ಲ. ನಮಗೆ ಇಲ್ಲಿ ಪರಿಹಾರವನ್ನು ಕೊಡಿ ಅನ್ನೋದು ಅಷ್ಟೇ. ನಾನು ಕೂಡ ಅಧ್ಯಕ್ಷರೇ, ನಾನು ಈ ಫ್ಲಡ್ ಆದಾಗ ನಾನು ಕೂಡ ಹೋಗಿದ್ದೆ. 4-5 ಜಿಲ್ಲೆಗಳಿಗೆ ನಾನು, ನಮ್ಮ ಅಧ್ಯಕ್ಷರು ಎಲ್ಲ ತಂಡ ಮಾಡ್ಕೊಂಡು ಹೋಗಿದ್ರಿ. ಅಪ್ಪರ್ ಕೃಷ್ಣ ಬೇಸಿನ್ ಅಲ್ಲೂ ಕೂಡ ಆಗಿದೆ.
ಕಲಬುರಗಿ, ಬೀದರ್, ಬಿಜಾಪುರ, ಬಾಗಲಕೋಟೆ, ಯಾದಗಿರಿ ಇಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೀರಿ ನಾವು. ಸುಮಾರು 117ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತ ಆಗಿದೆ, ಮುಳುಗೋಗಿದೆ. ತಾವು ನೋಡಿದ್ದೀರ ಟಿ ವಿನಲ್ಲಿ. ಡ್ಯಾಮ್ ಇದನ್ನು ದಾಟಬೇಕಾದ್ರೆ ಭಾಳಷ್ಟು ಜನ ಕಾರಲ್ಲಿ ಹೋಗ್ಬೇಕಾದ್ರೂ ಒಳಗಡೆ ಹೋಗಿದ್ದಾರೆ, ಟ್ರ್ಯಾಕ್ಟ್ರಲ್ಲೂ ಹೋಗಿದ್ದಾರೆ, ಮೋಟ್ರ್ ಬೈಕರಂತೂ ಲೆಕ್ಕ ಇಲ್ಲಷ್ಟು ಜನ ನೀರಿಗೆ ಹೋಗಿದ್ದು ಅನಾಹುತ ಆಗಿದೆ, ನಾನು ನೋಡಿದ್ದೆ. ಇಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಸುಮಾರು 56 ಜನ, ನಮ್ಮ ಸರ್ಕಾರ ಕೊಟ್ಟಿರೋ ಅಂಕಿ ಅಂಶದ ಪ್ರಕಾರ 56 ಜನ ಸತ್ತಿದ್ದಾರೆ ಅಂತೇಳಿ. ಜಾನುವಾರುಗಳು 461 ಜಾನುವಾರುಗಳು ಸತ್ತಿದೆ. ಸುಮಾರು 20,000ಕ್ಕೂ ಹೆಚ್ಚುಗಳು ಮನೆ ಹಾನಿಯಾಗಿದೆ. ಬೆಳೆ ಹಾನಿ 14.58 ಲಕ್ಷ ಹೆಕ್ಟೇರ್ ಅಷ್ಟು ಬೆಳೆ ಹಾನಿ ಆಗಿದೆ. ಅದರಲ್ಲಿ ಹತ್ತಿ, ಮೆಕ್ಕೆಜೋಳ, ಹೆಸರುಕಾಳು, ತೊಗರಿ ಇವೆಲ್ಲನೂ ಆಗಿದೆ. ರಸ್ತೆಗಳು ಕೂಡ 8,462 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ಶಾಲೆಗಳು 2,890 ಶಾಲೆಗಳು ಹಾಳಾಗಿದೆ. ವಿದ್ಯುತ್ ಕಂಬಗಳು 45,771 ವಿದ್ಯುತ್ ಕಂಬಗಳು ಹಾನಿಯಾಗಿದೆ ಅಧ್ಯಕ್ಷರೇ. ಇಷ್ಟೆಲ್ಲ ಆದರೂ ಕೂಡ ನಾವು ಹಳೆ ಮೈಸೂರಲ್ಲಿ ನಮ್ಮ ದಸರಾ, ಮೊನ್ನೆ ದಸರಾ ಆಯಿತು, ನಾವೆಲ್ಲ ಇಲ್ಲೆಲ್ಲ ದಸರಾ ಮಾಡ್ತಾ ಇದ್ರಿ, ಅಲ್ಲೆಲ್ಲ ನೀರಲ್ಲಿ ಮುಳುಗಿದ್ರು ಉತ್ತರ ಕರ್ನಾಟಕ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಉತ್ತರ ಕರ್ನಾಟಕ. ನಾವಿಲ್ಲಿ ದಸರಾ ಮಾಡಿ ಹಬ್ಬ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಬೀದರು, ಗುಲ್ಬರ್ಗದೆಲ್ಲ ನೀರಲ್ಲಿದ್ರು. ನಾನು ಅವ್ರಿಗೆ ಕೋಪ ಬಂದ್ರು ಸರಿ, ನಾವಲ್ಲೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ, ಕಾರಲ್ಲೇ ಹೋಗಿ ಭೇಟಿ ಮಾಡಿದ್ರಿ. ಮುಖ್ಯಮಂತ್ರಿಗಳು ವೈಮಾನಿಕ ಸರ್ವೆಗೆ ಹೋದ್ರು. ಯಾಕೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ. ಕಾರಲ್ಲಿ ನಡ್ಕೊಂಬಂದಿದ್ರೆ, ರೈತರನ್ನ ಭೇಟಿ ಮಾಡಿದ್ರೆ, ಅವ್ರ ಅಹವಾಲನ್ನು ಕೇಳಿದ್ರೆ ನಿಜ ಸ್ಥಿತಿ ತಿಳಿಯೋದು. ನಿಮಗೆ ವೈಮಾನಿಕ ಸರ್ವೆಯಲ್ಲಿ ಯಾರು ಕೂತಿರ್ತಾರೆ? ಈ ಕಡೆ ಒಬ್ಬ IAS, ಆ ಕಡೆ IAS. ನಿಮ್ಮಲ್ಲಿ ಯಕ್ಷಗಾನ ನಡೀತದೆ, ನಮ್ಮಲ್ಲಿ ಡ್ರಾಮಾ ಮಾಡ್ತಾರೆ, ಈ ಸಂಪೂರ್ಣ ರಾಮಾಯಣ ಎಲ್ಲ. ಅಲ್ಲಿ ಅವ್ರು ಕೇಳ್ತಾರೆ ಮಂತ್ರಿನ, ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಸಕಲ ಸವಲತ್ತುಗಳು ಎಲ್ಲ ದೊರಕಿದೆ ಅಂತ. ಅವ್ರು ಹೇಳೋದಕ್ಕೆ ಅವ್ರನ್ನ IAS ಅಂತ ಕೂತಿಸಿರೋದು. ಅಲ್ಲಿ ಅವ್ರ ಲೈಫಲ್ಲಿ ಯಾವತ್ತೂ ಅನ್ಯಾಯ ಆಗಿದೆ. ನಾವಿದ್ದಾಗಿರ್ಬೋದು, ನೀವಿದ್ದಾಗಿರ್ಬೋದು, ಅವ್ರು ಯಾವತ್ತೂ ಎಲ್ಲ ಸರಿ ಇದೆ, ನಾವು ಮಾಡಿರೋದೇ ಕರೆಕ್ಟು, ಅನ್ಯಾಯ ಆಗಿದೆ ಅಂತ ಅವ್ರ ಜೀವನದಲ್ಲಿ ಬರೋದೇ. ಈ ವಿಧಾನಸಭೆ ಏನನ ಇಲ್ಲ ಅಂತಂದಿದ್ರೆ, ಈ ಡೆಮಾಕ್ರಸಿಯಲ್ಲಿ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಮಹಾರಾಜರು ಹೇಳ್ತಾರಲ್ಲ, ಒಂದ್ ನಿಮಿಷ ಅಶೋಕಣ್ಣ ಕೂತ್ಕೊಂಡ್ಲ ಏನು ಸಕಲ ಸೌಖ್ಯವೇ ಅಂತ ಹೇಳಿದ್ರಲ್ಲ, ಸೈನ್ಯಾಧೀಶರೇ, ಮಂತ್ರಿಗಳೇ ಸಕಲ ಸೌಖ್ಯವೇ ಅಂತ ಹೇಳ್ತಾರಲ್ಲ, ಇವ್ರು ಚಪ್ಪಾಳೆ ಕೊಡ್ತಾರ ಅಷ್ಟೇ. ಅದನ್ನ ನೀವು ಹೇಳ್ಬೇಕು. ಆಯ್ತು, ಡಿಸ್ಟರ್ಬ್ ಮಾಡಬೇಡಿ. ಎಲ್ಲ ಹೊರಟೋಯ್ತು. ಆಯ್ತು, ಅವ್ರು ಮಿಸ್ಟೇಕ್ ಮಾಡ್ಬೇಕು. ಅದಕ್ಕೆ ಈ ಪ್ರಜಾಪ್ರಭುತ್ವದ ದೇಗುಲ ಇಲ್ಲ ಅಂದಿದ್ರೆ, ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾರು ಕೇಳೋರೇ ಇರಲಿಲ್ಲ. ಇದು ಇರೋದಕ್ಕೋಸ್ಕರ ಅವ್ರನ್ನ ನಾವು ಕೇಳ್ತಾ ಇದ್ದೀರಿ, ಇರೋದಕ್ಕೋಸ್ಕರ ಅವ್ರು ಚುರುಕು ಮುಟ್ಟಿಸ್ತಾ ಇದ್ದೀರಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.